ಲಕ್ಷ್ಮಿ ಯೋಜನೆ ಹಣ 30ನೇ ಕಂತಿನ ಹಣನೇ ಸುಮಾರಷ್ಟು ಜನರಿಗೆ ಬಂದಿಲ್ಲ. ಸೊ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಸುಮಾರಷ್ಟು ಊಹಾಪೋಹಗಳ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಹೊಸ ಅರ್ಜಿಯನ್ನ ಹಾಕಬೇಕಾ, ಅರ್ಜಿಯನ್ನ ಹಾಕಬಾರ್ದಾ, ಅಥವಾ ಅರ್ಜಿ ಹಾಕಿದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕಬೇಕು, ಎಲ್ಲರ ಒಂದು ಹಣ ಕ್ಯಾನ್ಸಲ್ ಆಗುತ್ತೆ, ಎಲ್ಲರೂ ಮತ್ತೆ ರೀ ಅಪ್ಲಿಕೇಶನ್ ಹಾಕ್ಬೇಕಾ, ಹಣನೇ ನಿಂತೋಗಿದೆನಾ, ಗ್ಯಾರಂಟಿ ಯೋಜನೆಗಳು ಬರ್ತಾ ಇದೆನಾ, ಬರ್ತಾ ಇಲ್ವಾ, ಸೊ ಮುಂದಿನ ಕಂತುಗಳು ಇನ್ನೇನು ಗ್ಯಾರಂಟಿ ಯೋಜನೆಗಳು ನಾವು ನಂಬೋದೇ ಕಷ್ಟ ಆಗಿದೆ. ಈ ತರದ್ದು ಸುಮಾರಷ್ಟು ಕ್ವಶನ್ಸ್ಗಳು ಸುಮಾರಷ್ಟು ಜನರಲ್ಲಿ ಇದಾವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ದು ಏನೆಲ್ಲ ಕ್ವಶನ್ಸ್ ಇದೆ, ಸೊ ಅದು ಸ್ಟಾಪ್ ಆಗಿದೆನಾ, ಕಂಟಿನ್ಯೂ ಆಗಿದೆನಾ, ಅದು ಮುಂದಿನ ಪ್ರೊಸೀಜರ್ ಏನು, ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾದ ವಿವರವನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಯೋಜನೆ ಒಂದಷ್ಟು ಜನ ಹೇಳ್ತಾರೆ ಮುಂಚೆ ಯಾವ ರೀತಿ ಕೊಡ್ತಾ ಇದ್ರೆ ಇವಾಗ್ಲೂ ಅದೇ ರೀತಿ ಕೊಟ್ರೇನೆ ಚೆನ್ನಾಗಿದೆ, ಇವ್ರು ಇದೆಲ್ಲ ಬದಲಾವಣೆಗಳನ್ನ ತರುವಂತದ್ದು ಬೇಕಾಗಿದ್ದೇನಾ, ಸೊ ಹಿಂಗಿದ್ರು ಗ್ಯಾರಂಟಿ ಯೋಜನೆಗಳು ಅಂತ ಅವರೇ ಅನೌನ್ಸ್ ಮಾಡಿರೋದು. ಸೊ ಡಿ.ಕೆ. ಶಿವಕುಮಾರ್ ಸರ್ ಆಗ್ಲಿ ಅಥವಾ ಸಿದ್ದರಾಮಯ್ಯ ಸರ್ ಆಗ್ಲಿ ಅವ್ರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಗ್ಯಾರಂಟಿ ಯೋಜನೆಗಳನ್ನ ಅವರು ಘೋಷಣೆಯನ್ನ ಮಾಡಿದ್ರು. ಸೊ ಇವಾಗ ಮುಖ್ಯಮಂತ್ರಿಗಳು ಚೇಂಜ್ ಆದ ತಕ್ಷಣನೇ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಸರ್ವರ್ ಇಶ್ಯೂ ಇರುತ್ತೆ, ಅಥವಾ ಬೇರೆ ಕಡೆ ಹೋಗ್ಬೇಕು, ಹಾಕ್ಬೇಕು, ಅರ್ಜಿಯನ್ನ ಹಾಕ್ಬೇಕು, ಇದೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ, ಇದು ಯಾಕೆ ಬೇಕಿತ್ತು, ಮುಂಚಿನ ತರನೇ ಹಣನ ಕೊಡ್ಬೋದಾಗಿತ್ತು ಅಂತ ಸುಮಾರಷ್ಟು ಜನರ ಒಂದು ಕ್ವಶನ್ ಆಗಿದೆ. ಹೌದು, ಸರಿ ಇದೆ, ಯಾಕಂದ್ರೆ ಇದು ತಪ್ಪು ಅಂತ ಹೇಳೋದಿಲ್ಲ. ಸರ್ಕಾರ ಘೋಷಣೆ ಮಾಡಿರೋದು ಅದೇ ಸರ್ಕಾರ, ಅವರೇ ಘೋಷಣೆ ಮಾಡಿರೋದು. ಬಟ್ ಮುಖ್ಯಮಂತ್ರಿಗಳು ಬದಲಾವಣೆಯನ್ನ ಆಗಿದ್ದಾರೆ, ಇದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಇದ್ರದ್ದು ಅವಶ್ಯಕತೆ ಇತ್ತ ಅಂತ ನಿಮ್ಮ ತರನೇ ನನಗೂ ಯೋಚನೆ ಬಂದಿದೆ. ಹೌದು, ಖಂಡಿತವಾಗ್ಲೂ ಅವಶ್ಯಕತೆ ಇದೆ, ಬಟ್ ಅವರು ಎಲ್ಲಾರ್ಗು ಹೇಳಿಲ್ಲ. ಇಲ್ಲಿ ಏನಾಗ್ತಾ ಇದೆ, ವಿಡಿಯೋ ಮಾಡೋರಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು ಸುಮಾರಷ್ಟು ಊಹಾಪೋಹಗಳನ್ನ ಹರಿಸ್ತಾ ಇದ್ದಾರೆ. ಅದೇ ಸರ್ಕಾರ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಒಂದಾದ್ರೆ ಇಲ್ಲಿ ಮಧ್ಯದಲ್ಲಿ ಹೇಳ್ತಾ ಇರೋರು ಇನ್ನೊಂದು ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ದಾರೆ. ಸರ್ಕಾರ ಏನ್ ಹೇಳಿದೆ, ನಾವು ಗೃಹಲಕ್ಷ್ಮಿ ಯಾವುದೇ ಗ್ಯಾರಂಟಿ ಯೋಜನೆ, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ವಿದ್ಯಾನಿಧಿ ಯುವ ನಿಧಿ ಆಗಿರ್ಬೋದು, ಸೊ ಇದು ಎಲ್ಲದೂನು ಬಂದು ಯಥಾ ಪ್ರಕಾರ ಹೋಗ್ತಾ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಾವು ಏನು 5 ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೀವಲ್ವಾ, ಆ 5 ಪಂಚ ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನ ನಾವು ನಿಲ್ಸೋದಿಲ್ಲ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ರೆ ಇಲ್ಲಿ ಒಂದನ್ನ ಅವ್ರು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಇದು ಸಿದ್ದರಾಮಯ್ಯ ಸರ್ ಇದ್ದಾಗ್ಲೂ ಆಗಿತ್ತು ಈ ಒಂದು ವಿಚಾರ. ಸುಮಾರಷ್ಟು ಜನ ಡೆತ್ ಆಗಿರೋರ ಹೆಸರಲ್ಲಿ ರೇಷನ್ ಕಾರ್ಡ್ಗಳಿದಾವೆ. ಸೊ ಅಂತವ್ರು ಏನ್ ಮಾಡ್ತಾ ಇದ್ದಾರೆ, ಹಣವನ್ನ ಪಡ್ಕೊಂತಾ ಇದ್ದಾರೆ. ನಾವಿಲ್ಲಿ ಎಲ್ಲರಿಗೂ ತೊಂದರೆಯನ್ನ ಕೊಡ್ತಿಲ್ಲ, ಯಾರು ಅನರ್ಹರಿದ್ದು ಅವರು ರೇಷನ್ ಕಾರ್ಡ್ ಅಲ್ಲಿ ಹೆಸರುಗಳನ್ನ ತಗ್ಗಿಸದಲೆ ಸತ್ತಿರೋರ ಹೆಸರಲ್ಲಿ ಹಣವನ್ನ ಪಡೆದುಕೊಳ್ತಾ ಇದಾರಲ್ವಾ, ಸೊ ಅಂತವರಿಗೆ ನಾವೊಂದು ಕಠಿಣ ಕ್ರಮವನ್ನ ತಗೊಂತೀವಿ. ಅಂತವರ ಅರ್ಜಿಯನ್ನ ಪರಿಶೀಲನೆ ಮಾಡಿ ಮನೆ ಯಜಮಾನಿ ಬದುಕಿರ್ಬೇಕು, ಅವ್ರೇನಾದ್ರು ಡೆತ್ ಆಗಿದ್ರು ಅವ್ರ ಹೆಸರಲ್ಲಿ ಅವ್ರ ಹಣವನ್ನ ತಗೊಂತಾ ಇದ್ದಾರೆ ಅಂದ್ರೆ ಅವ್ರ ಹೆಸರನ್ನ ನಾವು ಪತ್ತೆ ಹಚ್ಬಿಟ್ಟು ಅವರಿಗೆ ಕಠಿಣ ಕ್ರಮವನ್ನ ತಗೊಳ್ತೀವಿ. ಅರ್ಜಿಯನ್ನ ಹಾಕುವಂತ ಅವಶ್ಯಕತೆ ಏನಿಲ್ಲ. ಸೊ ಅಂತವ್ರದನ್ನ ನಾವು ಕಠಿಣ ಕ್ರಮವನ್ನ ತಗೊಂತೀವಿ. ಅವರು ವಾಲಂಟರಿಯಾಗಿ ಅದನ್ನ ಸಬ್ಮಿಟ್ ಮಾಡ್ಲಿಕ್ಕೂ ಸಹ ಹೇಳಿದ್ರು, ಅವ್ರ ಹೆಸರನ್ನ ರೇಷನ್ ಕಾರ್ಡ್ ಇಂದ ತೆಗೆದು ಹಾಕ್ಸ್ರಿ ಅಂತಾನು ಹೇಳಿದ್ರು ಅವರು. ಬಟ್ ತೆಗೆದು ಹಾಕ್ತಲ್ಲ ಏನ್ ಮಾಡ್ತಾ ಇದ್ದಾರೆ, ಹಣವನ್ನ ಪಡ್ಕೊಂತಾ ಇದ್ದಾರೆ. ಸೊ ಇದಾದ್ಮೇಲೆ ಮನೆಯ ಯಜಮಾನಿಯ ಹೆಸರಲ್ಲೇ ಮುಖ್ಯಸ್ಥೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಹೆಸರು ಇರ್ಬೇಕು ಅಂತ ಹೇಳಿದ್ರು. ಇದು ಮುಂಚೆಯಿಂದಲೂ ಇದೆ. ಅದನ್ನ ಮನೆ ಒಡತಿ ಅಂತ ಇದ್ರೆ ಮಾತ್ರನೇ ಗೃಹಲಕ್ಷ್ಮಿ ಹಣ ಬರೋದಿದೆ, ಅದು ಮುಂಚೆಯಿಂದಲೂ ಇದೆ. ಅದನ್ನ ಇವಾಗ ಹೈಲೈಟ್ ಮಾಡಿ ಕೆಲವೊಬ್ರು ತೋರಿಸ್ತಾ ಇದ್ದಾರೆ. ಮನೆ ಯಜಮಾನಿ ಅಂತ ಇರೋದಿಕ್ಕೇನೆ ಅವರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ, ಅದರ್ವೈಸ್ ಗೃಹಲಕ್ಷ್ಮಿ ಹಣ ಅವರಿಗೆ ಬರ್ತಾ ಇರ್ಲಿಲ್ಲ. ಸೊ ಅದಾದ ನಂತರ ಇ ಕೆ ವೈ ಸಿ ಅಂತ ಮ್ಯಾಂಡೇಟರಿ, ಅದು ಸಿದ್ದರಾಮಯ್ಯ ಸರ್ ಇದ್ದಾಗ್ಲೂ ಇತ್ತು, ಇವಾಗ್ಲೂ ಇದೆ. ಅದ್ರಲ್ಲಿ ಏನು ಸ್ಪೆಷಲ್ ಆಗಿ ಏನಿಲ್ಲ. ಸೊ ಇ ಕೆ ವೈ ಸಿ ಆಗ್ಬೇಕು, KYC ಆಗ್ಲಿಲ್ಲ ಅಂದ್ರೆ ಹಣ ನಿಂತೋಗುತ್ತೆ. ಸೊ ಇದು ಹಳೇದನೇ ಇದೆ. ಅದಾದ ನಂತರ ಗೃಹ ಜ್ಯೋತಿದು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು. ಹೌದು, ಎಷ್ಟೋ ಜನ ಬಾಡಿಗೆ ಮನೇಲಿ ಇರೋರು ಮನೆಯನ್ನ ಚೇಂಜ್ ಮಾಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇನ್ನ ಹಳೆ ಮನೆದು ಕಂಟಿನ್ಯೂ ಇರುತ್ತೆ, ಸೊ ಅದನ್ನ ಡಿಆಕ್ಟಿವೇಟ್ ಮಾಡಿ ಅವ್ರು ಮತ್ತೆ ಆಕ್ಟಿವೇಟ್ ಮಾಡ್ಕೋಬೇಕು, ಅಂದ್ರೆ ಹೊಸದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಇದೆಲ್ಲ ಹಳೆ ಪ್ರೊಸೀಜರೇ ಇದೆ. ಇದ್ರಲ್ಲಿ ಏನಂದ್ರೆ ಡೆತ್ ಆಗಿರೋರಿಗೆ ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾರ್ದಾದ್ರೂ ಹಣ ನಿಂತೋಗಿತ್ತು ಅಂತ ಹೇಳಿದ್ರೆ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಂದ ಕಾಲ್ ಬರುತ್ತೆ. ಅವರು ಬಂದು ನಿಮಗೆ ಹೊಸ ಅಪ್ಲಿಕೇಶನ್ ಅನ್ನ ಕೊಟ್ಟು ಹೊಸದಾಗಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೇಳ್ತಾರೆ. ಆಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಇದು ಕ್ಯಾಟಗರಿ ಬರೋರಿಗೆ ಮಾತ್ರನೇ, SC ST ಅವರಿಗೆ ಮಾತ್ರನೇ ಬರ್ತಕ್ಕಂಥದ್ದು, ಅದರ್ವೈಸ್ ಬೇರೆಯವರಿಗೆ ಬರೋದಿಲ್ಲ. ಆಮೇಲೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ APL ಇದ್ದವ್ರಿಗೂ ಕೊಡ್ತಾ ಇದ್ದಾರೆ, BPL ಇದ್ದವ್ರಿಗೂ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಇನ್ಕಮ್ ಏನ್ ನಮಗೆ ಮ್ಯಾಂಡೇಟರಿ ಆಗೋದಿಲ್ಲ, ಜನರಲ್ ಅವ್ರಿಗೆ ಇದು ಮ್ಯಾಂಡೇಟರಿ ಆಗೋದೇನೆ ಇಲ್ಲ. ಇದು ಯಾರಿಗೆ ಅಂತ ಹೇಳಿದ್ರೆ, ಯಾರು SC ST ಇದಾರಲ್ವಾ, ಸೊ ಅಂತವ್ರಿಗೆ ಇದು ಒಂದು ಈ ಹಣ ಬಂದು ಅವರಿಗೆ ಮ್ಯಾಂಡೇಟರಿ ಆಗುತ್ತೆ. ಅದರ್ವೈಸ್ ಯಾರಾದ್ರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಅವರು ಸ್ಯಾಲರಿಡ್ ಇದ್ದಾರೆ ಅಥವಾ IT ಪೇ ಮಾಡ್ತಾ ಇದ್ದಾರೆ, ಅಂತವ್ರದನ್ನ ತೆಗೆದು ಹಾಕಿದ್ರೆ ಸೊ ಅವರು ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಟ್ಟು
ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿಯನ್ನ ಹಾಕುವಂತದ್ದು ಇರುತ್ತೆ. ಬಟ್ ಸ್ಟಿಲ್ ನಾವು ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಹೊಸ ಅರ್ಜಿಯನ್ನ ಕರೆದಿಲ್ಲ ಅವರು. ಸುಮಾರಷ್ಟು ಊಹಾಪೋಹಗಳನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ಅರ್ಜಿಯನ್ನು ಅವ್ರು ಕರೆದಿಲ್ಲ. ಬಟ್ ಪರಿಷ್ಕರಣೆ ಅಂತೂ ಮಾಡ್ತಾ ಇದ್ದಾರೆ. ಇದ್ರದ್ದು ಮುಂದಿನ ಸ್ಟೆಪ್ ಏನ್ ತಗೊಂತಾರೆ ಅನ್ನೋದು ಇನ್ನೊಂದ್ 2-3 ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸುಮಾರಷ್ಟು ಜನ ನಮಗೂ ಬಂದು ಕೇಳ್ತಾ ಇದ್ದಾರೆ, ಚೆಕ್ ಮಾಡಿ ಸ್ಟೇಟಸ್, ಅರ್ಜಿ ಬಿಟ್ಟಿದ್ದಾರಾ ಅಂತ. ಅವ್ರು ಕೇಳ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ತಪ್ಪಲ್ಲ ಅದು. ಅವರಿಗೆ ಗೃಹಲಕ್ಷ್ಮಿ 2,000 ಅನ್ನೋದು ತುಂಬಾ ದೊಡ್ಡ ಮೊತ್ತದ ಹಣ ಆಗಿರುತ್ತೆ. ಅದು ಸರ್ಕಾರ ಕೊಡ್ತಕ್ಕಂತ ಹಣ ಆಗಿದೆ ಅಲ್ವಾ. ಸೊ ಅದನ್ನ ಡಿಪೆಂಡ್ ಆಗಿದ್ದಾರೆ ಸುಮಾರಷ್ಟು ಜನ. ಬಟ್ ಇಲ್ಲಿ ಮಧ್ಯದಲ್ಲಿ ಊಹಾಪೋಹಗಳು ಬರ್ತಿರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಗೊಂದಲಕ್ಕೊಳಗಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಇನ್ನೊಂದ್ 2-3 ದಿನ ವೇಟ್ ಮಾಡ್ರಿ. ಸರ್ಕಾರದ ಕಡೆಯಿಂದ ಮತ್ತೆ ಹೊಸ ಒಂದು ಸರ್ಕ್ಯುಲರ್ ಬರುತ್ತೆ, ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಸೊ ಅವಾಗ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀವಿ. ಸೊ ಯಾರನ್ನು ಮಿಸ್ಗೈಡ್ ಮಾಡ್ಬೇಡ್ರಿ ಗೃಹಲಕ್ಷ್ಮಿಯ ಬಗ್ಗೆ. ಹಣ ಅಂತೂ ಬರ್ತಾ ಇದೆ. ಅವ್ರು ಸದ್ಯಕ್ಕೆ ನೀವು ಎಲ್ಲರೂ ಅರ್ಜಿ ಹಾಕ್ಬೇಕು ಅನ್ನೋದನ್ನ ಹೇಳಿಲ್ಲ. ಮತ್ತೆ ಅಂಗನವಾಡಿ ಕಾರ್ಯಕರ್ತರಂದ್ರು ಮನೆಗ್ ಬರ್ತಾರೆ, ಅವ್ರು ವಿಸಿಟ್ ಮಾಡ್ತಾರೆ, ಅದಂತೂ ಹೇಳಿದ್ದಾರೆ. ಮತ್ತೆ ಸತ್ತಿರೋರ್ ಹೆಸರಲ್ಲಿ ಯಾರು ಹಣ ತಗೊಂತಿದ್ರಲ್ವಾ ಅದನ್ನ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಟ್ರೆ ಬೇರೆ ಇನ್ನೆಲ್ಲ ಹಳೆ ವಿಚಾರಗಳೇ ಇದೆ. ಅದನ್ನ ಹೊಸದು ಅಂತೇಳಿ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಅದು ಯಾವ್ದಕ್ಕೂ ಯಾರನ್ನು ಕಿವಿ ಕೊಡ್ಬೇಡಿ ಅಂತ ಹೇಳ್ತೀನಿ. ಸೊ ಇದೇ ತರದ ಹೆಚ್ಚಿನ ಇನ್ಫಾರ್ಮೇಶನ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎಲ್ಲರೂ.